ಸರ್ವವಿಘ್ನೋಪಶಾಂತಯೇ. ನಮಸ್ತೆ ಎಲ್ಲರಿಗೂ. ಹನುಮಾನ್ ಚಾಲೀಸ ಇವತ್ತು 5th ಡೇ ಹೇಳಬೇಕಾಗಿತ್ತು. ನಾನು ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮಿಂದ ನನಗೆ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್. ಅದಕ್ಕೆ ಇವತ್ತು 1ನೇಮಿಂದ 5 ನುಡಿವರೆಗೂ ನಾನು ಓದ್ತಾ ಇದ್ದೀನಿ. ಆಮೇಲಿಂದ ಕಂಟಿನ್ಯೂ ಅರ್ಥ ಹೇಳ್ಕೊತ ಹೋಗ್ತೀನಿ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ನಮಸ್ತೆ. ಇವತ್ತು 5th ಡೇ ಹನುಮಾನ್ ಚಾಲೀಸ. ನಾನು ಒಂದು 4 ದಿವಸ ಇಷ್ಟೊತ್ತಿಗೆ 6-7ನೇದು ಬರಬೇಕಿತ್ತು. ನಾನು 7ನೇ ಕ್ಲಾಸ್. ನನಗೆ ಗೆಸ್ಟ್ ಎಲ್ಲ ಬಂದಿದ್ದರು ಮನೆಯಲ್ಲಿ. ಸೊ ಹಂಗಾಗಿ ಕೆಲಸ ಇತ್ತು ವೀಕ್ಷಕರೇ, ನಾನು ಓದೋಕ್ಕಾಗಲಿಲ್ಲ. ಇವತ್ತು ನಾನು 5th ಡೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಕ್ಷಮೆ ಇರಲಿ. राम दुआरे तुम रखवारे, होत न आज्ञा बिन पैसारे, सब सुख लहे तुम्हारे सरना, तुम रक्षक काहो को डरना, आपन तेज समारो आपे, तीनों लोक आंकते कापे, भूत पिशाच निकट नहीं आवे, महावीर जब नाम सुनावे, नासै रोग हरे सब पीरा, जपत निरंतर हनुमंत वीरा. ಇವತ್ತು ನಾನು 5 ನುಡಿ ಒಟ್ಟಿಗೆ ಅರ್ಥ ಹೇಳ್ತೀನಿ. ಹೇ ರಾಮದೂತ, ನಿನ್ನ ಅನುಗ್ರಹವಿಲ್ಲದೆ ಯಾರಿಗೂ ಪ್ರಭು ರಾಮಚಂದ್ರನ ದರ್ಶನ ಭಾಗ್ಯ ಲಭಿಸದು. ಏಕೆಂದರೆ ನೀನು ರಾಮಚಂದ್ರ ಮೂರ್ತಿಗೆ ಅತ್ಯಂತ ಪ್ರೀತಿ ಪಾತ್ರನಾಗಿರುವೆ. ನಿನ್ನಲ್ಲಿ ಶರಣಾಗತರಾದ ಭಕ್ತರಿಗೆ ಎಲ್ಲ ದಿವ್ಯ ಸುಖ ಸಂಪತ್ತುಗಳನ್ನು ಪ್ರಾಪ್ತಿಯಾಗುತ್ತವೆ. ನಿನ್ನಲ್ಲಿ ಶರಣಾಗತರಾದ ಭಕ್ತರಿಗೆ ಎಲ್ಲ ದಿವ್ಯ ಸುಖ ಸಂಪತ್ತುಗಳು ಪ್ರಾಪ್ತಿಯಾಗುತ್ತವೆ. ನೀನು ರಕ್ಷಕನಾಗಿರುವಾಗ ನಮಗೇಕೆ ಜನನ ಮರಣರೂಪಿ ಭವರೋಗದ ಭಯ? ಶರಣಾಗತ ರಕ್ಷಕ ಹನುಮ, ನಿನಗೆ ವಂದನೆಗಳು. ನಿನ್ನ ಈ ಪರಮ ತೇಜಸ್ಸಿಗೆ ನೀನೇ ಸಾಟಿಯಲ್ಲದೆ ಬೇರೆ ಯಾರೂ ಇಲ್ಲ. ನೀನು ಹೋಂಕರಿಸಿದರೆ 3 ಲೋಕಗಳು ನಡುಗಿ ತತ್ತರಿಸಿ ಹೋಗುವವು. ಎಲೆ ಮಹಾವೀರ, ನಿನ್ನ ನಾಮಸ್ಮರಣೆಯಿಂದ ಭೂತ ಪಿಶಾಚಾದಿ ದುಷ್ಟರು ಹತ್ತಿರಕ್ಕೆ ಸುಳಿಯಲಾರರು. ಎಲೆ ಪ್ರತಾಪಶಾಲಿಯೇ, ನಿನಗೆ ವಂದನೆಗಳು. ಓ ವೀರ ಹನುಮಂತ, ನಿರಂತರ ನಿನ್ನ ನಾಮವನ್ನು ಜಪಿಸುವುದರಿಂದ ಜನನ ಮರಣಾದಿ ಭವ ರೋಗಗಳೆಲ್ಲ ನಾಶವಾಗಿ ಹೋಗುತ್ತವೆ ಮತ್ತು ತಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲವೂ ತೊಲಗಿ ಹೋಗುತ್ತವೆ. ನಿನಗೆ ಸಾಷ್ಟಾಂಗ ನಮಸ್ಕಾರಗಳು. ನಮಸ್ತೆ.